ವಿವೇಕಾನಂದರವರು ಮತ್ತು ತಾಯಿ ಅವರೆಲ್ಲ ಅನುಯಾಯಿಗಳಾಗಿ ಒಂದು ಭಕ್ತಿಪೂರ್ವವಾಗಿ ಸೇರಿದಂತ ಎಲ್ಲ ನನ್ನ ಬಂಧು ಭಗಿನಿಯರೇ, ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ನಾನು ಕೂಡ ನನ್ನ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಹೊಸ ಚಿಂತನೆ ಒಂದು ಬದಲಾವಣೆಯ ಒಂದು ಆರಂಭ. ಇವತ್ತು ಯುವಕರ ಕನಸು ದೇಶದ ಕನಸಾಗಿದೆ. ನಾವು ಇಬ್ಬರು ಯುವಕರನ್ನು ನಾವು ಗಮನಿಸಿದ್ದೇವೆ. ನಮ್ಮ ಯುವಕರು, ವಿದ್ಯಾರ್ಥಿಗಳು ಇಡೀ ರಾಷ್ಟ್ರಕ್ಕೆ ಏನು ಸ್ವಾಮಿ ವಿವೇಕಾನಂದವರು ಕೊಟ್ಟ ಆದೇಶವನ್ನ ನನ್ನ ಯುವಕರು ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ರಾಮಕೃಷ್ಣ ವಿದ್ಯಾಶಾಲೆ ಎಲ್ಲ ನನ್ನ ಯುವಕ ವಿದ್ಯಾರ್ಥಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಆಲೋಚನೆ ಕೂಡ ವಿವೇಕಾನಂದರ ಆಲೋಚನೆಯನ್ನ ಹಮ್ಮಿಕೊಂಡಿದ್ದೇನೆ. ಯುಗ ನವಯುಗ ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 10,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ, ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ, ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಬಂಧುಗಳೇ, ಈಗ ತಾನೇ ನಾವು ಟಿವಿಯಲ್ಲಿ ಚಿತ್ರವನ್ನ ಗಮನಿಸೋ ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಮೈಸೂರಿನಿಂದ ಇವತ್ತು ಸ್ವಾಮಿ ವಿವೇಕಾನಂದರವರು 1893ರಲ್ಲಿ ಇಲ್ಲಿಂದ ಹೆಜ್ಜೆ ಹಾಕಿ ಆವತ್ತಿನ ಕಾಲದಲ್ಲಿ ಒಡೆಯರು, ಮಹಾರಾಜರು ಏನು ಅವ್ರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಏನು ಭಾಷಣವನ್ನ ಮಾಡಿದ್ರು, ಇಡೀ ವಿಶ್ವದ ಗಮನವನ್ನ ಈ ಭೂಮಿಯಿಂದ ಸೆಳೆಯಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅದಕ್ಕೆ ನಾನು ನಮ್ಮ ಹಿರಿಯರಂತ ಮಹಾರಾಜರಿಗೆ, ಆವತ್ತಿನ ಕಾಲದ ಮಹಾರಾಜರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ನಮ್ಮ ರಾಮಕೃಷ್ಣ ಮಹಾಸಂಸ್ಥೆಯ ನಮ್ಮ ಪೂಜ್ಯರೆಲ್ಲ ಕೂಡ ಇವತ್ತು ಅಳವಡಿಸಿದ್ದಾರೆ. ಇದು ಅವರ ವೈಯಕ್ತಿಕವಾದಂಥ ಆಶ್ರಮದ ಆಸ್ತಿಯಲ್ಲ, ಇದು ಇಡೀ ದೇಶದ ಆಸ್ತಿ. ಈ ದೇಶದ ಯುವಕರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದರು, ಹಿರಿಯರೆಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂಥ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ಸರ್ಕಾರ ಅವರ ಜೊತೆಯಲ್ಲಿ ನಿಂತ್ಕೊಳ್ತದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನನಗೆ ನೆನೆಸ್ಕೊಳ್ಳಿಕ್ಕೆ ನನಗೆ ಇಚ್ಛೆ ಪಡ್ತೇನೆ. ನಾನು ಅನೇಕ ಸಂದರ್ಭದಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ. ಪುರಂದರದಾಸರದ ಒಂದು ಮಾತು ನನಗೆ ಬರ್ತದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ,
ನಾನು ಹೆಚ್ಚಿಗೆ ಮಾತಾಡೋಂಥದ್ದು ಇಲ್ಲೇನು ಇಲ್ಲ. ಮಾತಾಡಿದ್ರೆ ಬಹಳ ಗಂಟೆಗಟ್ಟಲೆ ಮಾತಾಡೋಂಥ ವಿಚಾರಗಳಿದೆ. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯಾಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನು ನಾವು ಅಳವಡಿಸ್ಕೊಳ್ತೇವೆ. ಇವತ್ತು ಟುಡೇ ಐ ಆಮ್ ವೆರಿ ಪ್ರೌಡ್. My Honorable Prime Minister is here for this great event. This is a historic event of this country. This is not the historic event of Mysore. This is the historic event of the youth movement of this country. I remember the saying of Swami Vivekananda. He said, be bold-hearted when you are defeated. Be large-hearted when you are victorious. Today, my Prime Minister is here. I am requesting him on behalf of the government of Karnataka and all of you, you should be very bold-hearted to help us, help Karnataka, save Karnataka, because the entire world is looking at India and Karnataka through Karnataka and Bangalore. So I request you, once I remember our Honorable Prime Minister, Mr. Atal Bihari Vajpayee, had come to Bangalore for the laying the foundation of the airport. He said, there was a time when the world leaders used to come to Delhi, then they used to come to Calcutta, Mumbai, Chennai, Hyderabad, or different part of the country. Now the situation has changed. This is when Mr. S.M. Krishna, a student of this institution, was the chief minister. He said that Mr. S.M. Krishna was the chief minister. Then he laid the foundation, Atal Bihari Vajpayee laid the foundation of the international airport. Then Mr. Vajpayee said, the situation has come. The world leaders are first coming to Karnataka and Bangalore, then they are coming to Delhi. This is the strength of this great people. Our people are the culture. Sir, Prime Minister, sir, you see the weather. You see the culture. This is the strength of this great state. The entire state stands with you. We want to work together. We want to work with the federal state. I appeal to you. Let us all work together. This is great. This is the Sankalpa Bhumi. In this Bhumi, at the time when our Vivekananda traveled in a train in the history, he was traveling the ship along with Tataji. Then Tataji asked, what has to be done? He said, India is poor. This has to be a science city. Then the Tataji asked Maharaja. One day Maharaja gave more than 300 acres of land in Bangalore. That is the Indian Institute of Science, which is in Bangalore. That is the contribution of Maharajas to the science of this country. That is what the Maharaja has given, and Tatas helped us. That is why I would like to, this is the great state, great city, and India has to grow with Karnataka, and Karnataka will be with you. Let us work together, make this country proud. Let us work together. Let us build Karnataka. Let us build India, a strong India. Jai Hind, Jai Bharat, Jai Vivekananda, Jai Ram Krishna, Jai Mata. Ellargu namaskara.